ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SHP ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳಾದರೆ BCM ಹಾಸ್ಟೆಲ್ಸು, ಏನಾದರೂ ಗೌರ್ಮೆಂಟ್ ಹಾಸ್ಟೆಲ್ಸು ಅಪ್ಲಿಕೇಶನ್ಸ್ ಆದರೆ ಯಾವಾಗ ಬಿಡ್ತಾರೆ ಅಂತ ಸಾಕಷ್ಟು ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಆದರೆ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಆದರೆ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ, ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗೆ ಈಗ ಯಾರಿಗೆಲ್ಲ ಓಪನ್ ಆಗಿದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಲೂ ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಮುಂಬರುವ ಎಲ್ಲ ಸ್ಕಾಲರ್ಶಿಪ್ಪು ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಪಡ್ಕೋತಾ ಬನ್ನಿ. ಮೊದಲಿಗೆ ನೀವು shp.karnataka.government.in ಅನ್ನೋ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಇಲ್ಲೇ ನಿಮಗೆ ಒಂದು ಲಾಸ್ಟಲ್ಲಿ ಒಂದು ಚಾರ್ಟ್ ಆದರೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ನು. ಇಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರು, ಇದು ಪ್ರೀ ಮೆಟ್ರಿಕ್ಗೆ ಈಗ ಓಪನ್ ಇದೆ. ಅದ್ರ ಜೊತೆಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಏನಾದರೆ ST ಸ್ಟೂಡೆಂಟ್ಸು, ಅದ್ರ ಜೊತೆಗೆ ಮೈನಾರಿಟಿ ಯಾರೆಲ್ಲ ಮುಸ್ಲಿಮ್ಸು, ಎಲ್ಲ ಕ್ರಿಶ್ಚಿಯನ್ಸು, ಯಾರೆಲ್ಲ ಮೈನಾರಿಟಿ ಅಂಡರ್ ಬರ್ತಿರೋ ಅಂಥ ವಿದ್ಯಾರ್ಥಿಗಳಿಗಾದರೆ ಈಗ ಓಪನ್ ಇದೆ. ಅದು ಪ್ರೀ ಮೆಟ್ರಿಕ್ಗೆ ಅಂದರೆ ಯಾರೆಲ್ಲ ಬಿಲೋ 10th, ಏನಂದರೆ 5th 10ನೇ ಕ್ಲಾಸ್ ಒಳಗಡೆ ಯಾರೆಲ್ಲ ಇರ್ತಾರೋ ಅಂಥ ವಿದ್ಯಾರ್ಥಿಗಳಾದರೆ ಪ್ರೀ ಮೆಟ್ರಿಕ್ಗಾದರೆ ಬರುತ್ತೆ. ಇಲ್ಲಿ ನೋಡ್ಬೋದು, ಸ್ಟೂಡೆಂಟ್ ಸ್ಟಡಿಂಗ್ ಇನ್ ದಿ ಕ್ಲಾಸ್ 5th to 10th ಕ್ಯಾನ್ ಅಪ್ಲೈ ಫಾರ್ ಹಾಸ್ಟೆಲ್ಸ್ ಅಂಡರ್ ಪ್ರೀ ಮೆಟ್ರಿಕ್ ಬಿಫೋರ್ ಅಪ್ಲೈಯಿಂಗ್ ಪ್ಲೀಸ್ ಚೆಕ್ ದಿ ರಿಕ್ವೈರ್ಮೆಂಟ್ಸ್ ಬಿಲೋ ಅಂತ. ಅದ್ರ ಜೊತೆಗೆ ಇಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಯಾರೆಲ್ಲ ಇದ್ದಾರೆ ST ಸ್ಟೂಡೆಂಟ್ಸು, ಅವ್ರಿಗೂ 31/7/2024 ಈ ಏನಾದರೂ ಜುಲೈ 31ರವರೆಗೂ ಆದರೆ ಓಪನ್ ಇದೆ. ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ 19/7/2024ವರೆಗೂ ಅಂದರೆ ಜುಲೈ 19ವರೆಗೂ ಆದರೆ ಅಪ್ಲಿಕೇಶನ್ ಆದರೆ ಓಪನ್ ಇರುತ್ತೆ. ಇದ್ರ ಜೊತೆಗೆ BCM ಸ್ಟೂಡೆಂಟ್ಸ್ಗೂ ಪ್ರೀ ಮೆಟ್ರಿಕ್ ಆದರೆ ಹಾಸ್ಟೆಲ್ಸ್ ಆದರೆ ಇದೇ ವೀಕಲ್ಲಾದರೆ ಅಪ್ಲಿಕೇಶನ್ಸ್ ಆದರೆ ಓಪನ್ ಆಗುತ್ತೆ. ಇದಾದ ನಂತರ ಸುಮಾರು ವಿದ್ಯಾರ್ಥಿಗಳು ಕೇಳ್ತಿರೋದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸು ಯಾವಾಗ ಬಿಡ್ತಾರೆ ಅಂತ. ಎಸ್ಪೆಷಲಿ BCM ಸ್ಟೂಡೆಂಟ್ಸ್ ಆದರೆ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಹೇಳೋದಾದರೆ ಈಗಾಗಲೇ PUC ರಿಸಲ್ಟ್ಸ್ ಎಲ್ಲ ಬಂದಿದೆ. ಹಾಗೆ ಕೌನ್ಸ್ಲಿಂಗ್ ಆದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಈಗಾಗಲೇ KCET ರಿಸಲ್ಟ್ಸ್ ಅದರ ಬಂದಿದೆ. ಕೌನ್ಸ್ಲಿಂಗ್ ಎಲ್ಲ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಕಾಲೇಜಸ್ ಅದರೆಲ್ಲ ಸ್ಟಾರ್ಟ್ ಆಗುತ್ತೆ ಆಗಸ್ಟಲ್ಲಿ. ನಿಮಗೆ ಏನಾದರೆ ಜುಲೈ ಫಸ್ಟ್ ವೀಕಲ್ಲಿ ಇದು ಫಸ್ಟ್ಗೆ ನಿಮಗೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ, BA BCom BSc ಈ ಥರ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, ಜನರಲ್ ಕೋರ್ಸಸ್ಗೆ ಆದರೆ ಅಪ್ಲಿಕೇಶನ್ ಆದರೆ ಈಗ ಬಿಡ್ತಾರೆ. ಅದ್ರ ಜೊತೆಗೆ ಏನಾದರೆ ಪ್ರೊಫೆಷ್ನಲ್ ಕೋರ್ಸಸ್ ಯಾರೆಲ್ಲ ಇದ್ದಾರೆ ಕೌನ್ಸ್ಲಿಂಗ್ ಮುಖಾಂತರ ಅಡ್ಮಿಷನ್ ಆಗೋ ಅಂಥ ವಿದ್ಯಾರ್ಥಿಗಳಿಗೆಲ್ಲ ಒಂದು ಜುಲೈ 15 ನಂತರ ಆದರೆ ನಿಮಗೆ ಅಪ್ಲಿಕೇಶನ್ಸ್ ಆದರೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕೌನ್ಸ್ಲಿಂಗ್ ಮುಗಿದು ನಿಮಗೆ ಕಾಲೇಜಸ್ ಸ್ಟಾರ್ಟ್ ಆಗೋದಾದರೆ ಲೇಟ್ ಆಗುತ್ತೆ. ಸೊ ಯಾರೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆಲ್ಲ ಜುಲೈಯಲ್ಲಾದರೆ ನಿಮಗೆ ಅಪ್ಲಿಕೇಶನ್ ಆದರೆ ಬಿಡ್ತಾರೆ. ಇನ್ನು SC ST ವಿದ್ಯಾರ್ಥಿಗಳಿಗೆ ನೋಡೋದಾದರೆ ನೀವು ಏನಾದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಬಂದರು ಈ ವರ್ಷ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಒಂದು ವೆಬ್ಸೈಟ್ ಆದರೆ ಕ್ರಿಯೇಟ್ ಮಾಡಿದ್ದಾರೆ. ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋದ್ರು ಇಲ್ಲಿ ನೋಡ್ಬೋದು SWD ಹಾಸ್ಟೆಲ್ಸ್ ಅಡ್ಮಿಷನ್ 24-25 ಅಂತ ಈಗಾಗಲೇ ಒಂದು ಲಿಂಕ್ ಆದರೆ ಎನೇಬಲ್ ಮಾಡಿದ್ದಾರೆ. ಆದರೆ ಅಪ್ಲೈ ಮಾಡೋಕ್ಕಾದರೆ ಇನ್ನೂ ಡೇಟ್ ಆದರೆ ಬಿಟ್ಟಿಲ್ಲ. ಇಲ್ಲಿ ನೋಡ್ಬೋದು ಕೆಳಗಡೆನೂ SWD ಹಾಸ್ಟೆಲ್ಸ್ ಅಡ್ಮಿಷನ್ 24-25 ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ಬೋದು ಇಲ್ಲಿ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ವೆಬ್ಸೈಟ್ಗಾದರೆ ಬರುತ್ತೆ. ಇಲ್ಲಿ ಯಾವುದೇ ರೀತಿ ನೋಡ್ಬೋದು ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಯಾವುದೇ ರೀತಿ ಇನ್ಫಾರ್ಮೇಷನ್ ಆದರೆ ಕೊಟ್ಟಿಲ್ಲ. ಈ ವೆಬ್ಸೈಟ್ ಇನ್ನೂ ಅಪ್ಡೇಟ್ ಅಲ್ಲಾದರೆ ಇದೆ, ಅಪ್ಡೇಟ್ ಮಾಡ್ತಾರೆ. ಅದಾದ ನಂತರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮೊದಲಿಗೆ ಆದರೂ ಓಪನ್ ಆಗುತ್ತೆ. ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸು ಯಾರೆಲ್ಲ ಇದ್ದೀರಾ ಅವರೆಲ್ಲ ನೀವು ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ಈಗ ಡಾಕ್ಯುಮೆಂಟ್ಸ್ ಯಾವಾಗ ಬೇಕಾಗುತ್ತೆ ಅಂತ ನೋಡೋದಾದರೆ ನಿಮಗೆ ಮೇಯ್ನಾಗಿ ಏನಾದರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಅದರದ್ದು ID ಆದರೆ 100% ಬೇಕಾಗುತ್ತೆ. ಅದ್ರ ಜೊತೆಗೆ ಏನಾದರೂ SATS ID ಅಂತ ಇರುತ್ತೋ ಅದು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳಿಗೆ ಅದು ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ USN ಬೇಕಾಗುತ್ತೆ. ಯಾರೆಲ್ಲ ಕೌನ್ಸ್ಲಿಂಗ್ ಮುಖಾಂತರ ಅಡ್ಮಿಷನ್ ಆಗ್ತಿದ್ದಾರೋ ಅಂಥವ್ರು ಟೆಂಪ್ರರಿ USN ಏನಾದರೂ ಹಾಕಿ ನೀವೆಲ್ಲ ಇಂಜಿನಿಯರಿಂಗು ಫಸ್ಟ್ ಇಯರ್ಗೆ ಯಾರಾದರೂ ಅಡ್ಮಿಷನ್ ಆಗೋರು ಇದ್ದರೆ ಮುಂದೆ ಆ ಟೆಂಪ್ರರಿ USN ನಂಬರ್ ಆದರೆ ಹಾಕಿ ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ಕಂಪಲ್ಸರಿ ಇನ್ಕಮ್ಮು ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆದರೆ ಮ್ಯಾಂಡೇಟರಿ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಪ್ರಾಪರ್ ಇಮೇಲ್ ID ಹಾಗೆ ಒಂದು ಮೊಬೈಲ್ ನಂಬರ್ ಆದರೆ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮದು ಆಧಾರ್ ಕಾರ್ಡು ಈ ಥರ ಯಾವುದಾದ್ರೂ ಒಂದು ರೆಸಿಡೆನ್ಷಿಯಲ್ ಡಾಕ್ಯುಮೆಂಟ್ ಆದರೆ ಬೇಕಾಗುತ್ತೆ. ಸೊ ಅದರಲ್ಲಿ ಡಿಸ್ಟೆನ್ಸ್ ಎಲ್ಲ ಕೇಳುತ್ತೆ, ನೀವು ಎಲ್ಲಿಂದ ಬರ್ತಿದ್ದೀರಾ ಅಂತ.
ಅಲ್ಲಾದರೆ ನೀವು ಫಿಲ್ ಮಾಡಬೇಕಾಗುತ್ತೆ. ಒನ್ಸು ಅಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಆದ ನಂತರ ನಾನಾದರೆ ಒಮ್ಮೆ ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು ಡೀಟೇಲ್ಡಾಗಿ ಅಂತಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನೂ ನಿಮಗೆ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಹಾಸ್ಟೆಲ್ ರಿಲೇಟೆಡ್ ಆಗಿರ್ಬೋದು, ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ನೀವು ಆದರೆ ಕಾಮೆಂಟ್ ಮುಖಾಂತರ ಆಗ್ಬೋದು, ನಾನು ಆದರೆ ರಿಪ್ಲೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ ಸಿಗೋಣ.